ನೀವೆಲ್ಲರೂ ಸ್ಪೇಸ್ ಶಿಪ್ ನಲ್ಲಿ ಭೂಮಿಯಿಂದ ಹೊರಗಡೆ ಹೋಗೋದನ್ನ ನೋಡಿದ್ದೀರಾ. ಆದ್ರೆ ಹೇಗಿರುತ್ತೆ ಅದೇ ತರದ ಸ್ಪೇಸ್ ಶಿಪ್ ನಲ್ಲಿ ಗುಂಡಿನ ತೋಡ್ತಾ ಭೂಮಿಯ ಮಧ್ಯಕ್ಕೆ ಹೋಗಿ ತಲುಪಿದ್ರೆ. ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದೇ ಒಂದು ಅದ್ಭುತವಾಗಿರುವಂತ ಮೂವಿ. ಅಷ್ಟಕ್ಕೂ ಈ ತರ ಶಿಪ್ ನಲ್ಲಿ ಏನಕ್ಕೆ ಭೂಮಿ ಒಳಗಡೆ ಹೋಗ್ತಿದ್ದಾರೆ, ಅಂತ ಪರಿಸ್ಥಿತಿ ಏನ್ ಬಂದಿದೆ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಪ್ರತಿಯೊಂದು ಸೆಕೆಂಡ್ ನಲ್ಲೂ ಮುಂದೆ ಏನಾಗ್ಬೋದು ಅನ್ನೋ ಒಂದು ಸಣ್ಣ ಐಡಿಯಾ ಕೂಡ ನಿಮ್ಗೆ ಬರೋದಿಲ್ಲ. ಅಷ್ಟೊಂದು ಥ್ರಿಲ್ಲಿಂಗ್ ಆಗಿದೆ ಈ ಮೂವಿ. ಅಂದಂಗೆ ಈ ಮೂವಿ ಹೆಸರು ದ ಕೋರ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗೆ ಬಾಸ್ಟನ್ ಸಿಟಿನ ತೋರಿಸ್ತಾರೆ. ಇಲ್ಲೇ ಇರುವಂತ ಒಬ್ಬ ವ್ಯಕ್ತಿ ಮೀಟಿಂಗ್ ನಲ್ಲಿ ಮಾತಾಡೋದಕ್ಕೆ ಅಂತ ಎಲ್ಲಾ ತಯಾರನ್ನು ಮಾಡ್ಕೋತಿರಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಕೆಳಗಡೆ ಬಿದ್ದೋಗ್ತಾನೆ. ಹಾಗೆ ಹೊರಗಡೆ ಸಿಟಿಲೂ ಕೂಡ ಜನರು ಕೂಗಾಡ್ತಿರ್ತಾರೆ. ಯಾಕೆಂತಂದ್ರೆ ಇಲ್ಲಿರುವಂತ ಜನರು ಕೂಡ ಅದೇ ರೀತಿ ಕೆಳಗಡೆ ಬಿದ್ದೋಗ್ತಿರ್ತಾರೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಜಿಯೋ ಫಿಸಿಕ್ಸ್ ನ ಪ್ರೊಫೆಸರ್ ಆಗಿರುವಂತ ಜಾಶ್ ನ ತೋರಿಸ್ತಾರೆ. ಈ ಜಿಯೋ ಫಿಸಿಕ್ಸ್ ಅಂತಂದ್ರೆ ಬೇರೆ ಏನು ಅಲ್ಲ, ಭೂಮಿ ಒಳಗಡೆ ಏನಿದೆ ಅಂತ ಸ್ಟಡಿ ಮಾಡಿ ರಿಸರ್ಚ್ ಅನ್ನ ಮಾಡ್ತಾರಲ್ಲ ಅವರನ್ನೇ ಜಿಯೋ ಫಿಸಿಕ್ಸ್ ಪ್ರೊಫೆಸರ್ ಅಂತ ಕರೆಯೋದು. ಹೀಗೆ ಇವನ ಸ್ಟೂಡೆಂಟ್ಸ್ ಗಳಿಗೆ ಕ್ಲಾಸ್ ಅನ್ನ ತಗೊಳ್ತಿರ್ಬೇಕು. ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಇಬ್ರು ಪೊಲೀಸ್ ಆಫೀಸರ್ಸ್ ಗಳು ಬಂದು ನೀವು ನಮ್ ಜೊತೆ ಬರ್ಬೇಕು ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತಾನು ಕೂಡ ಹೇಳ್ತಿರೋದಿಲ್ಲ. ನಂತರ ಅಲ್ಲಿಂದ ಇವನನ್ನ ಒಂದು ಸೀಕ್ರೆಟ್ ಆಗಿರುವಂತ ಜಾಕೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ನೋಡಿದ್ರೆ ಇವನ ಕ್ಲೋಸ್ ಫ್ರೆಂಡ್ ಆಗಿರುವಂತ ಸರ್ಚ್ ಕೂಡ ಇರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವನು ಕೂಡ ಒಬ್ಬ ಸೈಂಟಿಸ್ಟ್. ಹೀಗೆ ಏನಕ್ಕೆ ನಮ್ಮನ್ನ ಇಲ್ಲಿಗೆ ಕರ್ಸಿದ್ದಾರೆ ಅಂತ ಇವರಿಬ್ರು ಹೀಗೆ ಮಾತಾಡ್ತಾ ಒಂದು ರೂಮ್ ಗೆ ಬಂದು ನೋಡಿದ್ರೆ ಈ ಜಾಗದಲ್ಲಿ ತುಂಬಾ ಡೆಡ್ ಬಾಡಿಗಳೆಲ್ಲ ಇರ್ತವೆ. ಇದನ್ನ ನೋಡಿ ಇವರು ಶಾಕ್ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇಲ್ಲಿಗೆ ಮಿಲಿಟರಿಯ ಜನರಲ್ ಬಂದು ಹೇಳ್ತಾರೆ ಈ ಜಾಗದಲ್ಲಿರುವಂತ ಜನರಲ್ಲರು ಒಂದೇ ಸಲ ಸತ್ತೋಗಿದ್ದಾರೆ. ಇದಕ್ಕೆ ರೀಸನ್ ಏನು ಅಂತ ನಿಮ್ ಕೈಲಿ ಕಂಡುಹಿಡಿಯೋದಕ್ಕಾಗುತ್ತಾ ಅಂತ. ಆಕ್ಚುಲಿ ಡೆಡ್ ಬಾಡಿಗಳು ಬೇರೆ ಯಾವ್ದು ಅಲ್ಲ, ನಾವಾಗ್ಲೇ ನೋಡಿದ್ವಲ್ಲ ಬಾಸ್ಟನ್ ಸಿಟಿಯಲ್ಲಿ ಇದ್ದಂತ ಜನರು ಇದ್ದಕ್ಕಿದ್ದಂಗೆನೆ ಬಿದ್ದೋಗ್ತಿದ್ದನ್ನ. ಆಕ್ಚುಲಿ ಅವರೆಲ್ಲರೂ ಸತ್ತೋಗ್ತಿದ್ರು. ಜಾಶ್ ಈ ಡೆಡ್ ಬಾಡಿಗಳನ್ನ ನೋಡ್ತಿದ್ದಂಗೆನೆ ಇವನಿಗೆ ಅರ್ಥ ಆಗೋಗುತ್ತೆ ಸತ್ತಿರೋಂತವರ ಬಾಡಿಲೆಲ್ಲ ಪೇಸ್ ಮೇಕರ್ ಅನ್ನೋ ಒಂದು ಸಣ್ಣ ಡಿವೈಸ್ ಇತ್ತು, ಆದ್ರಿಂದಾನೆ ಇವರೆಲ್ಲರೂ ಒಂದೇ ಸಲ ಸತ್ತೋಗಿರೋದು ಅಂತ. ಆಕ್ಚುಲಿ ಪೇಸ್ ಮೇಕರ್ ಡಿವೈಸ್ ಅಂತಂದ್ರೆ ಬೇರೆ ಏನು ಅಲ್ಲ, ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದು ಅವರಿಗೆ ಹೃದಯ ಬಡಿತ ಸರಿಯಾಗಿರೋದಿಲ್ವೋ, ಹೃದಯ ಬಡಿತ ನಿಲ್ದೇ ಇರೋ ರೀತಿ ಪೇಸ್ ಮೇಕರ್ ಡಿವೈಸ್ ಅನ್ನ ಹಾಕಿರ್ತಾರೆ. ಈಗ ಇಲ್ಲಿ ಸತ್ತಿರುವಂತವರ ಎಲ್ಲರ ಬಾಡಿಲೂ ಪೇಸ್ ಮೇಕರ್ ಡಿವೈಸ್ ಇದೆ. ಹಾಗೆ ಅದೇ ಸಮಯಕ್ಕೆ ಭೂಮಿಲಿ ಸಣ್ಣ ಪುಟ್ಟ ಚೇಂಜಸ್ ಗಳು ಆಗಿದ್ರಿಂದಾನೆ ಈ ಎಲ್ಲಾ ಜನರು ಒಂದೇ ಸಲ ಸತ್ತೋಗಿರೋದು. ಇಲ್ಲಂತಂದ್ರೆ ಈ ತರ ಒಂದೇ ಸಲ ಜನರು ಸಾಯೋದಕ್ಕೆ ಚಾನ್ಸೇ ಇಲ್ಲ ಅಂತ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಜನರಲ್ ಸರಿ ಆಯ್ತು, ನಿಮ್ ಕೆಲಸ ಮುಗಿತು, ಹೋಗ್ಬೋದು ಅಂತ ಹೇಳ್ತಾರೆ. ನಂತರ ಸೀನ್ ಲಂಡನ್ ಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ ಈ ಜಾಗದಲ್ಲಿ ಎಲ್ಲಾನು ಕೂಡ ನಾರ್ಮಲ್ ಆಗಿ ನಡೀತಿರುತ್ತೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಇದೇ ಜಾಗದಲ್ಲಿದ್ದಂತ ಪಾರಿವಾಳಗಳು ವೈಲೆಂಟ್ ಆಗಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಹಾಗೆ ಅವಾಗವೇ ಸಾಯ್ತಾ ಕೆಳಗಡೆ ಬೀಳ್ತಿರೋದ್ರಿಂದ ಈ ಜಾಗದಲ್ಲಿ ಆಕ್ಸಿಡೆಂಟ್ ಗಳಾಗೋದಕ್ಕೆ ಶುರುವಾಗಿ ಎಲ್ಲಾನು ಡ್ಯಾಮೇಜ್ ಆಗ್ತಾ ಈ ಜಾಗನೇ ಸರ್ವನಾಶ ಆಗೋಗುತ್ತೆ. ಇದನ್ನ ನೋಡ್ತಿರುವಂತ ಜಾಶ್ಗೆ ಈ ಸಲ ಅಂತೂ ಕನ್ಫರ್ಮ್ ಆಗೋಗುತ್ತೆ ನಮ್ಮ ಭೂಮಿಗೆ ಏನೋ ಆಗೋಗಿದೆ ಅಂತ. ಅದಕ್ಕೆ ಇವನ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಾನೆ 2 ವರ್ಷಗಳಿಂದ ಈ ತರ ಪ್ರಾಣಿ ಹಾಗೆ ಪಕ್ಷಿಗಳು ವಿಚಿತ್ರವಾಗಾಡೋದು ಹಾಗೆ ಸಡನ್ ಆಗಿ ಭೂಕಂಪ ಚಂಡಮಾರುತಗಳು ಬಂದಿರುವಂತ ಘಟನೆಗಳು ಇದ್ರೆ ಅದನ್ನ ನನಗೆ ಇಂಟರ್ನೆಟ್ ನಲ್ಲಿ ಹುಡುಕಿ ತಿಳಿಸಿ ಅಂತ. ಇದಾದ್ಮೇಲೆ ಸೀನ್ ಸ್ಪೇಸ್ ಗೆ ಶಿಫ್ಟ್ ಆದಾಗ ಯಾವುದೋ ಒಂದು ಮಿಷನ್ ಮುಗಿಸಿ ಮತ್ತೆ ಭೂಮಿಗೆ ಬರ್ತಿರುವಂತ ನಾಸಾದ ಒಂದು ಸ್ಪೇಸ್ ಶಿಪ್ ಅನ್ನ ನಮ್ಗೆ ತೋರಿಸ್ತಾರೆ. ಇದರ ಒಳಗಡೆ ಇರುವಂತ ಇವಳ ಹೆಸರು ಕೋ ಪೈಲಟ್ ಆಗಿರುವಂತ ರೆಬೆಕಾ, ಹಾಗೆ ಇವನ ಹೆಸರು ಪೈಲಟ್ ಆಗಿರುವಂತ ರಾಬರ್ಟ್. ಇವರಿಬ್ಬರ ಜೊತೆ ಮತ್ತೊಬ್ಬ ವ್ಯಕ್ತಿನೂ ಕೂಡ ಇರ್ತಾನೆ. ಹಾಗೆ ಈ ಕಡೆ ಭೂಮಿಲಿ ನಾಸಾದವರು ಕೂಡ ಇವ್ರ 3 ಜನ ಸೇಫ್ ಆಗಿ ಬರ್ಲಿ ಅಂತ ಎಲ್ಲಾ ತಯಾರನ್ನು ಮಾಡ್ಕೋತಿರ್ತಾರೆ. ಇಲ್ಲೇ ನಮ್ಗೆ ಲೇಡಿ ಆಫೀಸರ್ ಆಗಿರುವಂತ ಸ್ಟಿಂಗ್ಲಿ ಕೂಡ ಪರಿಚಯ ಆಗ್ತಾಳೆ. ನಂತರ ಸ್ಪೇಸ್ ಶಿಪ್ ಯಾವಾಗ ಭೂಮಿ ಹತ್ತತ್ರ ಬರ್ತಿರುತ್ತೋ ಶಿಪ್ ನ ಸುತ್ತ ಒಂದು ವಿಚಿತ್ರವಾಗಿರುವಂತ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇದರಿಂದ ಸ್ಪೇಸ್ ಶಿಪ್ ಆಗಿ ನಾಸಾದವರ ಮಧ್ಯೆ ಇದ್ದಂತ ಕನೆಕ್ಷನ್ ಕೂಡ ಕಟ್ ಆಗೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಎನರ್ಜಿ ಹೋಗ್ತಿದ್ದಂಗೆನೆ ಮತ್ತೆ ಸಿಗ್ನಲ್ ಬರುತ್ತೆ. ಆದ್ರೆ ಇಷ್ಟೊತ್ತಿಗೆ ಇವರು ಲ್ಯಾಂಡ್ ಮಾಡ್ಬೇಕಾಗಿದ್ದಂತ ದಾರಿ ತಪ್ಪಿ ಸೀದಾ ಲಾಸ್ ಏಂಜಲೀಸ್ ಸಿಟಿ ಕಡೆಗೆ ಹೋಗ್ತಿರ್ತಾರೆ ಕ್ರಾಶ್ ಆಗೋದಕ್ಕೆ ಅಂತ. ಇದರಿಂದ ನಾಸಾದವ್ರಿಗೂ ಕೂಡ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿರೋದಿಲ್ಲ. ಆಗ ರೆಬೆಕಾ ರಾಬರ್ಟ್ ಗೆ ಹೇಳ್ತಿರ್ತಾಳೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ. ಆದ್ರೆ ಮೊದ್ಲು ಇವನು ಅವಳ ಮಾತನ್ನೇ ಕೇಳ್ತಿರೋದಿಲ್ಲ, ನೀನ್ ಸ್ವಲ್ಪ ಸುಮ್ನಿರು ಅಂತ. ಆಗ ಇವಳು ಕೂಡ ಲ್ಯಾಂಡ್ ಮಾಡೋದಕ್ಕೆ ನನ್ಗೊಂದು ಜಾಗ ಗೊತ್ತು ಅಂತ ಲೊಕೇಶನ್ ಹೇಳ್ತಾಳೆ. ಆ ಲೊಕೇಶನ್ ಹತ್ರ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇದು ನದಿಯ ನೀರು ಹೋಗುವಂತ ಜಾಗ ಅಂತ. ಅದಕ್ಕೆ ಇನ್ನೇನ್ ಮಾಡೋದಕ್ಕಾಗೋದಿಲ್ಲ ಅಂತ ಸೇಫ್ ಆಗಿ ಲ್ಯಾಂಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಜಾಗ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ಪೇಸ್ ಶಿಪ್ ತುಂಬಾನೇ ಡ್ಯಾಮೇಜ್ ಆಗೋಗುತ್ತೆ. ಎಷ್ಟೇ ಡ್ಯಾಮೇಜ್ ಆಗ್ಬೋದು ಒಳಗಡೆ ಇರೋರಿಗೆ ಏನೂ ಆಗೋದಿಲ್ಲ, ಸೇಫ್ ಆಗಿ ಲ್ಯಾಂಡ್ ಮಾಡ್ತಾರೆ. ನಂತರ ನಮಗೆ ಒಬ್ಬ ದೊಡ್ಡ ಸೈಂಟಿಸ್ಟ್ ಆಗಿರುವಂತ ಕಾನ್ರಾಡ್ ನ ತೋರಿಸ್ತಾರೆ. ಇವನ ಹತ್ರ ಜಾಶ್ ಬಂದು ನಾನು ರೆಡಿ ಮಾಡಿರುವಂತ ರಿಸರ್ಚ್ ಪೇಪರ್ ಗಳನ್ನ ಸ್ವಲ್ಪ ನೋಡಿ ಅಂತ ಹೇಳ್ತಿರ್ತಾನೆ. ಯಾಕೆಂತಂದ್ರೆ ಇವನಿಗೆ ಮಿಲಿಟರಿಯ ಕಾಂಟ್ಯಾಕ್ಟ್ ಗಳೆಲ್ಲ ಇರ್ತವೆ. ಆದ್ರೆ ಇವನ್ ಮಾತ್ರ ನನ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳ್ತಿರ್ತಾನೆ. ಯಾಕೆಂತಂದ್ರೆ ಈ ರಿಸರ್ಚ್
ಪೇಪರ್ಗಳಲ್ಲಿ ಭೂಮಿ ಇನ್ನು 1 ವರ್ಷದಲ್ಲಿ ನಾಶ ಆಗೋಗುತ್ತೆ ಅಂತ ಬರ್ದಿರುತ್ತೆ. ಕಾನ್ರಾಡ್ ಮಾತ್ರ ಇದನ್ನ ನಂಬ್ತಿರೋದಿಲ್ಲ. ನಿನ್ಗೆಲ್ಲೋ ಮಿಸ್ಟೇಕ್ ಆಗಿರ್ಬೋದು ಅಂತ ಹೇಳ್ತಿರ್ತಾನೆ. ಅದು ನಿಮ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ ಹೇಳಿ ಜಾಶ್ ಇಲ್ಲಿಂದ ಹೋಗ್ತಿದ್ದಂಗೆನೆ ಇವನು ಕೂಡ ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದಾದ್ಮೇಲೆ ನಾವ್ ಆಗ್ಲೇ ನೋಡಿದ್ವಲ್ಲ, ಕೋ ಪೈಲಟ್ ರೆಬೆಕಾ, ಅವಳು ಮಿಲಿಟರಿ ಜನರಲ್ ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಯಾಕೆಂತಂದ್ರೆ ಇವಳು ಸ್ಪೇಸ್ ಶಿಪ್ ಅನ್ನ ನದಿಯ ನೀರು ಹೋಗುವಂತ ಜಾಗದಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಹೇಳಿದ್ಲಲ್ಲ, ಇದರಿಂದ ಅದು ಡ್ಯಾಮೇಜ್ ಆಗಿರೋದಕ್ಕೆ ಇವಳೇ ಕಾರಣ ಅಂತ ಅದ್ರ ಆರೋಪ ಇವಳ ಮೇಲೆ ಬಂದಿರುತ್ತೆ. ಹಾಗೆ ಕೆಲ್ಸನೂ ಕೂಡ ಹೋಗ್ತಿರುತ್ತೆ. ಇದರಿಂದ ಇವಳಿಗೆ ಪರಿಚಯ ಇರುವಂತ ಜನರಲ್ ಹತ್ರ ಬಂದಿರೋದು ನನ್ ಕೆಲ್ಸನ ಉಳಿಸ್ಕೊಡಿ ಅಂತ. ಆದ್ರೆ ಇವನ್ ಮಾತ್ರ ನಾನಿದ್ರಲ್ಲಿ ನಿನ್ಗೆ ಯಾವುದೇ ತರದ ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಅದೇ ಸಮಯಕ್ಕೆ ಜನರಲ್ಗೆ ಕಾನ್ರಾಡ್ ಕಾಲ್ ಮಾಡಿ ಹೇಳ್ತಾನೆ, ನಮ್ಮ ಭೂಮಿ ನಾಶ ಆಗೋದ್ರಲ್ಲಿ ಇದೆ ಅಂತ. ನಂತರ ರೆಬೆಕಾ ಹೊರಗಡೆ ಬಂದು ನೋಡಿದ್ರೆ ಆಕಾಶದಲ್ಲಿ ತುಂಬಾ ವಿಚಿತ್ರವಾಗಿ ಏನೇನೋ ಕಾಣಿಸ್ಕೊತಿರ್ತವೆ. ಈ ಕಡೆ ಸರ್ಜ್ನ ಜೊತೆ ಜಾಶ್ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಮತ್ತೆ ಇವನ ಹತ್ರ ಪೊಲೀಸರು ಬಂದು ನೀವು ನಮ್ ಜೊತೆ ಬರ್ಬೇಕು ಅಂತ ಕರ್ಕೊಂಡ್ ಬರ್ತಾರೆ. ಇವನು ಕೂಡ ಒಳಗಡೆ ಬಂದು ನೋಡಿದ್ರೆ ಇಲ್ಲಿ ಅಮೆರಿಕ ಗವರ್ನಮೆಂಟ್ ನ ದೊಡ್ಡ ದೊಡ್ಡ ಆಫೀಸರ್ಸ್ ಗಳೆಲ್ಲ ಇರ್ತಾರೆ. ಆಕ್ಚುಲಿ ಇವನ್ ಬಗ್ಗೆ ಹೇಳಿ ಕರ್ಸ್ಕೊಂಡಿರೋದೇ ಕಾನ್ರಾಡ್. ನೀವು ಏನ್ ಹೇಳ್ಬೇಕು ಅಂತಿದ್ದೀರಾ ಹೇಳಿ ಅಂತಂದಾಗ ಇವನು ಕೂಡ ಹೇಳ್ತಾನೆ, ಇನ್ನು 1 ವರ್ಷದಷ್ಟರಲ್ಲಿ ಭೂಮಿ ನಾಶ ಆಗೋಗುತ್ತೆ ಅಂತ. ಇದರಿಂದ ಎಲ್ಲರೂ ತುಂಬಾ ಶಾಕ್ ಆಗ್ತಿರ್ಬೇಕಾದ್ರೆ ಇಲ್ಲೇ ಇದ್ದಂತ ಒಂದು ಹಣ್ಣನ್ನ ಉದಾಹರಣೆಯಾಗಿ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಈ ಹಣ್ಣಿನ ಒಳಗಡೆ ಹೇಗೆ ಬೀಜ ಇದೆಯೋ ಅದೇ ರೀತಿ ನಮ್ಮ ಭೂಮಿಯ ಒಳಗಡೆನೂ ಕೂಡ ಒಂದು ಕೋರ್ ಇದೆ. ಆ ಕೋರ್ ಎಲ್ಲಿವರೆಗೂ ಸರಿಯಾಗಿ ತಿರುಗ್ತಿರುತ್ತೋ ಅಲ್ಲಿವರೆಗೂ ನಮ್ಮ ಭೂಮಿನೂ ಕೂಡ ಸರಿಯಾಗಿ ಕೆಲಸ ಮಾಡ್ತಿರುತ್ತೆ. ಒಂದು ಸಲ ಅದೇನಾದ್ರೂ ಸುತ್ತೋದನ್ನ ಸ್ಟಾಪ್ ಮಾಡ್ಬಿಟ್ರೆ ನಮ್ಮ ಭೂಮಿಲಿ ತುಂಬಾ ವಿಚಿತ್ರವಾಗಿರುವಂತಹ ಘಟನೆಗಳು ನಡೆಯೋದಕ್ಕೆ ಶುರುವಾಗಿ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ. ಈಗ ನಮ್ಮ ಭೂಮಿಲಿ ನಡೀತಿರೋದು ಕೂಡ ಅದೇನೆ. ಯಾಕೆಂತಂದ್ರೆ ನಮ್ಮ ಭೂಮಿಯ ಒಳಗಡೆ ಇರುವಂತಹ ಕೋರ್ ಸುತ್ತೋದನ್ನ ಸ್ಟಾಪ್ ಮಾಡ್ಬಿಟ್ಟಿದೆ ಅಂತ. ಅಷ್ಟೇ ಅಲ್ಲ, ಈಗ ನಮ್ಮ ಭೂಮಿ ಮೇಲೆ EM ಫೀಲ್ಡ್ ಅನ್ನೋ ಒಂದು ಲೇಯರ್ ಇದೆ. ಕೋರ್ ಈಗ ಸುತ್ತೋದನ್ನ ಸ್ಟಾಪ್ ಮಾಡಿರೋದ್ರಿಂದ ಇನ್ನ ಸ್ವಲ್ಪ ದಿನದಲ್ಲೇ EM ಫೀಲ್ಡ್ ಓಪನ್ ಆಗ್ತಿದ್ದಂಗೆನೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಭೂಮಿ ಮೇಲೆ ಬೀಳ್ತವೆ. ಆಗ ಇಡೀ ಭೂಮಿನೇ ಸುಟ್ಟು ಬೂದಿ ಆಗೋಗುತ್ತೆ ಅಂತ. ಇದರಿಂದ ಮಿಕ್ತವ್ರು ಕೇಳ್ತಿರ್ತಾರೆ, ಕೋರ್ ಅನ್ನ ಮತ್ತೆ ಸುತ್ತೋ ಹಾಗೆ ಮಾಡೋದಕ್ಕಾಗೋದಿಲ್ವಾ ಅಂತ. ಆಗ ಇವನು, ಇಲ್ಲ, ಇಷ್ಟು ದೊಡ್ಡ ಭೂಮಿ ಒಳಗಡೆ ನಾವು ಹೋಗೋದಾದ್ರೂ ಹೇಗೆ, ಹೋದ್ರುನು ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂತ ಕೋರ್ ಅನ್ನ ಮತ್ತೆ ತಿರುಗೋ ಹಾಗೆ ರೀಸ್ಟಾರ್ಟ್ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತ. ಆಗ ಕಾನ್ರಾಡ್ ಹೇಳ್ತಾನೆ, ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ. ನಂತರ ಸೀನ್ ಯೂಟಾ ಅನ್ನೋ ಒಂದು ಜಾಗಕ್ಕೆ ಶಿಫ್ಟ್ ಆದಾಗ ಕಾನ್ರಾಡ್ ಇವರೆಲ್ಲರನ್ನು ಬ್ರಾಜ್ ಅನ್ನು ಜೀನಿಯಸ್ ಆಗಿರುವಂತ ಒಬ್ಬ ಸೈಂಟಿಸ್ಟ್ ಹತ್ರ ಕರ್ಕೊಂಡ್ ಬರ್ತಾನೆ. ಆಕ್ಚುಲಿ ಬ್ರಾಜ್ ಇಡೀ ಪ್ರಪಂಚದಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿರುವಂತ ಒಂದು ಶಿಪ್ ಅನ್ನ ರೆಡಿ ಮಾಡ್ತಿರ್ತಾನೆ. ಅದನ್ನ ನೋಡೋದಕ್ಕೆ ಅಂತಾನೆ ಇವರು ಬಂದಿರೋದು. ಅದನ್ನ ತೋರಿಸೋದಕ್ಕಿಂತ ಮುಂಚೆ ಇವರೆಲ್ಲರಿಗೂ ಒಂದು ಲೇಸರ್ ಅನ್ನ ತೋರಿಸ್ತಾನೆ. ಈ ಲೇಸರ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ ಮುಂದೆ ಇದ್ದಂತ ಒಂದು ದೊಡ್ಡ ಕಲ್ಲನ್ನ ಕೆಲವು ಸೆಕೆಂಡ್ ಗಳಲ್ಲೇ ತೂತ್ ಮಾಡ್ಬಿಡುತ್ತೆ. ಅಂದ್ರೆ ಇವರು ಭೂಮಿನ ತೋಡ್ತಾ ಕೋರ್ನವರೆಗೂ ಹೋಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ. ಇದಾಗ್ತಿದ್ದಂಗೆನೆ ಮತ್ತೊಂದು ಬ್ಲೂ ಕಲರ್ ಇರುವಂತ ಕಬ್ಬಿಣದ ರೀತಿಯ ವಸ್ತುನ ತೋರಿಸಿ ಎಷ್ಟೇ ಹೀಟ್ ಅನ್ನ ಇದ್ರ ಮೇಲೆ ಹಾಕಿದ್ರು ಇದಕ್ಕೆ ಏನು ಆಗ್ತಿರೋದಿಲ್ಲ, ಬದಲಾಗಿ ಇದ್ರ ಹಿಂದೆ ಇರುವಂತ ವಸ್ತುಗಳು ಸುಟ್ಟೋಗ್ತಿರ್ತವೆ. ಹಾಗೆ ಹೇಳ್ತಾನೆ, ಈ ವಸ್ತು ಹೆಸರು ಅನ್ಆಪ್ಟೇನಿಯಂ ಅಂತ. ಈ ಅನ್ಆಪ್ಟೇನಿಯಂ ನೇ ಯೂಸ್ ಮಾಡ್ಕೊಂಡು ಶಿಪ್ ಅನ್ನ ತಯಾರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇದರಿಂದ ನನ್ನ ಶಿಪ್ ಗೆ ಯಾವುದೇ ತರದ ಡ್ಯಾಮೇಜ್ ಆಗೋದಿಲ್ಲ ಅಂತ. ಅದಕ್ಕೆ ಇವರೆಲ್ಲರೂ ಹೇಳ್ತಾರೆ, ನಾವು ಭೂಮಿನ ಕಾಪಾಡೋದಕ್ಕೆ ಭೂಮಿಯ ಒಳಗಡೆ ಅಂದ್ರೆ ಕೋರ್ ಹತ್ರ ಹೋಗ್ತಿದೀವಿ. ನೀನು ತಯಾರು ಮಾಡ್ತಿರುವಂತ ಶಿಪ್ ನ ಸಹಾಯ ನಮ್ಗೆ ಬೇಕು. ಇನ್ನ 3 ತಿಂಗಳಲ್ಲಿ ಅದನ್ನ ರೆಡಿ ಮಾಡೋದಕ್ಕಾಗುತ್ತಾ ಅಂತ. ಇದಕ್ಕೆ ಬ್ರಾಸ್ ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೊಬಿಡ್ತಾನೆ. ಇದಾದ್ಮೇಲೆ ಪೊಲೀಸರು ಒಬ್ಬ ಖತರ್ನಾಕ್ ಆಗಿರುವಂತ ಹ್ಯಾಕರ್ ನ ಹುಡುಕಿ ಕರ್ಕೊಂಡ್ ಬರ್ತಾರೆ. ಇವನು ಎಷ್ಟು ಇಂಟೆಲಿಜೆಂಟ್ ಅಂತಂದ್ರೆ ಇಂಟರ್ನೆಟ್ ನ ಯೂಸ್ ಮಾಡ್ಕೊಂಡು ಪೊಲೀಸರು ಹಾಗೆ ಗವರ್ನಮೆಂಟ್ ನ ಡಾಟಾನ ಎಷ್ಟೊಂದ್ಸಲ ಕದ್ಬಿಟ್ಟಿರ್ತಾನೆ. ಆದ್ರಿಂದ ಈಗ ಇವನಿಗೆ ಹೇಳ್ತಿರ್ತಾರೆ, ನಾವು ಈಗ ಇಡೀ ಪ್ರಪಂಚನ ಕಾಪಾಡೋದಕ್ಕೆ ಹೊಟ್ಟಿದೀವಿ. ಆದ್ರೆ ಭೂಮಿ ನಾಶ ಆಗ್ತಿರುವಂತ ವಿಷಯ ಆಗ್ಲಿ ಹಾಗೆ ನಾವು ಅದನ್ನ ಕಾಪಾಡೋದಕ್ಕೆ ಹೋಗ್ತಿರುವಂತ ವಿಷಯ ಆಗ್ಲಿ ಪಬ್ಲಿಕ್ ಗೆ ಗೊತ್ತಾಗಬಾರ್ದು. ಯಾಕೆಂತಂದ್ರೆ ಇದೆಲ್ಲ ಅವರಿಗೆ ಗೊತ್ತಾಗ್ಬಿಟ್ರೆ ಬರೀ ಭಯದಲ್ಲೇ ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ನೀನು ನಿನ್ನ ಟ್ಯಾಲೆಂಟ್ ಅನ್ನು ಯೂಸ್ ಮಾಡ್ಕೊಂಡು ಈ ವಿಷಯ ಇಂಟರ್ನೆಟ್ ನಲ್ಲಿ ಸ್ಪ್ರೆಡ್ ಆಗದಿರೋ ರೀತಿ ನೋಡ್ಕೊಳ್ಬೇಕು ಅಂತ ಅಂದಾಗ ಇವನು ಕೂಡ ಒಂದು ಕಂಡೀಷನ್ ಮೇಲೆ ಒಪ್ಕೊಳ್ತಾನೆ. ನಾನು ಏನೇ ಕೇಳಿದ್ರು ತಂದ್ಕೊಡ್ತೀರಾ ಅಂತಂದ್ರೆ ಮಾತ್ರ ಒಪ್ಕೊಳ್ತೀನಿ ಅಂತ. ಇದರಿಂದ ಇವರು ಕೂಡ ಸರಿ ಅಂತ ಒಪ್ಕೊಳ್ತಾರೆ. ನಂತರದ ಸೀನ್ ನಲ್ಲಿ ನಮ್ಗೆ ರೆಬೆಕಾನ ತೋರಿಸ್ತಾರೆ. ಇವಳು ಪ್ಲೇನ್ ಕ್ರಾಶ್ ಮಾಡಿರೋದ್ರಿಂದ ಗವರ್ನಮೆಂಟ್ ಅಫಿಷಿಯಲ್ಸ್ ಗಳು ಕರ್ಸಿರ್ತಾರೆ. ಇವರೆಲ್ಲರೂ ಬೈತಾರೆ ಅಂತ ಅನ್ಕೊಳ್ತಿದ್ರೆ ಬದಲಾಗಿ ಇವರೆಲ್ಲರೂ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಅಂತ ಒಂದು ಕಷ್ಟದ ಪರಿಸ್ಥಿತಿಲಿ ಎಲ್ಲಾನು ಸಂಭಾಳಿಸ್ತಾ ಪ್ಲಾನ್ ಅನ್ನ ಮಾಡಿ ನಿನ್ನ ಜೊತೆ ಇನ್ನೂ ಕೂಡ ಇಬ್ಬರ ಪ್ರಾಣನ ಕಾಪಾಡಿದ್ಯಾ. ನೀನೊಬ್ಳು ಒಳ್ಳೆ ಪೈಲಟ್, ಆದ್ರಿಂದ ನಿನ್ನನ್ನ ರಾಬರ್ಟ್ ನ ಹಾಗೆ ಸ್ಟಿಂಕ್ಲಿನ ಈ ಪ್ರಪಂಚನ ಕಾಪಾಡುವಂತ ಮಿಷನ್ ಗೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂತ. ನಂತರ ಇವ್ರ 3 ಜನರನ್ನ ಬ್ರಾಜ್ ಶಿಪ್ ಅನ್ನ ತಯಾರು ಮಾಡ್ತಿದ್ದಾನಲ್ಲ ಆ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಇಲ್ಲ ನಮ್ಗೆ ಗೊತ್ತಾಗುತ್ತೆ ಜನರಲ್ ಜಾಶ್ ನ ಈ ಪ್ರಪಂಚನ ಕಾಪಾಡುವಂತ ಮಿಷನ್ ಗೆ ಲೀಡರ್ ಮಾಡಿದ್ದಾರೆ ಅಂತ. ಇದರಿಂದ ಕಾನ್ರಾಡ್ ಬಂದು ಜನರಲ್ ಗೆ ಹೇಳ್ತಿರ್ತಾನೆ, ನನ್ನ ಲೀಡರ್ ಮಾಡಿ ನನಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಆದ್ರೆ ಅದಕ್ಕೆ ಇವ್ರು ಮಾತ್ರ ಒಪ್ಕೊಳ್ತಿರೋದಿಲ್ಲ. ನೀನ್ ಈಗಾಗ್ಲೇ ಪ್ರಾಜೆಕ್ಟ್ ಡೆಸ್ಟಿನಿಲಿ ಲೀಡರ್ ಆಗಿದ್ಯಾ ಅಂತ. ಈ ಪ್ರಾಜೆಕ್ಟ್ ಡೆಸ್ಟಿನಿ ಏನು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಇದಾದ್ಮೇಲೆ ರೆಬೆಕಾ ಹಾಗೆ ಅವಳ ಟೀಮ್ ನವರು ಜಾಶ್ ನ ಟೀಮ್ ಅನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಭೂಮಿನ ಕಾಪಾಡೋದಕ್ಕೆ ಶಿಪ್ ನಲ್ಲಿ ಕೋರ್ ಹತ್ರ ಹೋಗ್ತಿದಾರಲ್ಲ ಆ ಶಿಪ್ ಅನ್ನ ಓಡಿಸೋದಕ್ಕೆ ರೆಬೆಕಾ ಹಾಗೆ ಅವಳ ಟೀಮ್ ಅವರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಇದಾದ್ಮೇಲೆ ಜಾಶ್ ಇಲ್ಲಿಗೆ ಬಂದಿರುವಂತ ಎಲ್ಲಾ ಸೈಂಟಿಸ್ಟ್ ಗಳಿಗೂ ಇವನ ಪ್ಲಾನ್ ಅನ್ನ ಹೇಳ್ತಾ ಹೋಗ್ತಾನೆ. ಬ್ರಾಸ್ ತಯಾರು
ಮಾಡ್ತಿರುವಂತ ಅತ್ಯಂತ ಸ್ಟ್ರಾಂಗ್ ಆಗಿರುವಂತ ಶಿಪ್ ಅನ್ನ ನಾವು ಯೂಸ್ ಮಾಡ್ಕೊಂಡು ಭೂಮಿಯ ಒಳಗಡೆ ಇರುವಂತ ಕೋರ್ ಹತ್ರ ಹೋಗಿ ಆ ಕೋರ್ ನ ಸುತ್ತಮುತ್ತ 5 ನ್ಯೂಕ್ಲಿಯರ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಬೇಕು. ಬ್ಲಾಸ್ಟ್ ಆದಾಗ ಅದರಿಂದ ಬರುವಂತ ವೇವ್ಸ್ ಗಳು ಕೋರ್ ಅನ್ನ ಟಚ್ ಮಾಡ್ತಿದ್ದಂಗೆನೆ ಕೋರ್ ಮತ್ತೊಂದ್ಸಲ ರೀಸ್ಟಾರ್ಟ್ ಆಗಿ ಸುತ್ತೋದಕ್ಕೆ ಶುರು ಮಾಡುತ್ತೆ. ಇದರಿಂದ ನಮ್ಮ ಭೂಮಿ ಉಳ್ಕೊಳ್ಳುತ್ತೆ ಅಂತ. ನಂತರ ಇವರೆಲ್ಲರೂ ತುಂಬಾ ಕಷ್ಟಪಟ್ಟು ರಾತ್ರಿ ಹಗ್ಲು ಅನ್ನೋದನ್ನ ನೋಡದೆ ಆ ಶಿಪ್ ಅನ್ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಈ ಕಡೆ ಹ್ಯಾಕರ್ ಆಗಿರುವಂತ ಡೊನಾಲ್ಡ್ ಕೂಡ ಈ ವಿಷಯ ಇಂಟರ್ನೆಟ್ ನಲ್ಲಿ ಎಲ್ಲೂ ಹರಡದೇ ಇರೋ ರೀತಿ ನೋಡ್ಕೋತಿರ್ತಾನೆ. ಹಾಗೆ ಇವರೆಲ್ಲರೂ ಭೂಮಿ ಒಳಗಡೆ ಯಾವ ರೀತಿ ಎನ್ವಿರಾನ್ಮೆಂಟ್ ಇದೆಯೋ ಅದಕ್ಕೆ ತಕ್ಕಂಗೆನೆ ಶಿಪ್ ಅನ್ನ ಓಡಿಸೋದಕ್ಕೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಆದ್ರೆ ಎಷ್ಟೇ ಕಷ್ಟ ಪಡ್ತಿದ್ರು ಕೂಡ ಇವ್ರ ಕೈಲಿ ಆಗ್ತಿರೋದಿಲ್ಲ. ಕಂಟ್ರೋಲ್ ಮಾಡೋದಕ್ಕಾಗದೆ ಮತ್ತೆ ಮತ್ತೆ ಮಿಷನ್ ಅಲ್ಲಿ ಫೇಲ್ ಆಗ್ತಿರ್ತಾರೆ. ಇದಾದ್ಮೇಲೆ ಜಾಶ್ ಕಂಡಿಡ್ದಿರುವಂತ ಒಂದು ಸೆನ್ಸರ್ ನ ನಮ್ಗೆ ತೋರಿಸ್ತಾರೆ. ಈ ಸೆನ್ಸರ್ ನ ಯೂಸ್ ಮಾಡ್ಕೊಂಡು ಗೋಡೆಯಿಂದ ಆ ಕಡೆ ಇರುವಂತ ವಸ್ತುಗಳನ್ನು ಕೂಡ ನೋಡಬಹುದು. ಯಾಕೆಂತಂದ್ರೆ ಇವರು ಶಿಪ್ ನಲ್ಲಿ ಭೂಮಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಮುಂದೆ ನೋಡೋದಕ್ಕೆ ಗ್ಲಾಸ್ ಅನ್ನ ಇಡೋದಕ್ಕೆ ಆಗೋದಿಲ್ಲ. ಗ್ಲಾಸ್ ಅನ್ನ ಇಟ್ರೆ ಹೀಟ್ ಗೆನೆ ಹೊಡೆದೋಗುತ್ತೆ. ಅದರ ಬದಲಾಗಿ ಈ ತರ ಸೆನ್ಸರ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಗ್ಲಾಸ್ ಇಲ್ಲ ಅಂತಂದ್ರೂ ಶಿಪ್ ನ ಮುಂದ್ಗಡೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ. ಇದಾದ್ಮೇಲೆ ರೆಬೆಕಾ ಒಬ್ಳೆ ಕುಂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಹೇಗೆ ಶಿಪ್ ಅನ್ನ ಕಂಟ್ರೋಲ್ ಮಾಡೋದು ಅಂತ. ಹಾಗೆ ಇಲ್ಲಿಗೆ ರಾಬರ್ಟ್ ಬಂದು ನನಗೆ ಗೊತ್ತು ನಿನ್ ಕೈಲಿ ಎಲ್ಲಾನು ಕೂಡ ಸಾಧ್ಯ ಆಗುತ್ತೆ ಅಂತ ಧೈರ್ಯ ತುಂಬತಾನೆ. ಹೀಗೆ ತುಂಬಾ ದಿನಗಳು ಕಳೆದೋಗ್ತವೆ. ಆದ್ರೆ ಒಂದು ದಿನ ಗಮನಿಸ್ತಾರೆ, ಆಕಾಶದಲ್ಲಿ ತುಂಬಾ ಸಿಡಿಲುಗಳು ಬರ್ತಿರ್ತವೆ. ನಂತರ ಸೀನ್ ರೋಮ್ ದೇಶಕ್ಕೆ ಶಿಫ್ಟ್ ಆದಾಗ ತೋರಿಸ್ತಾರೆ. ಈ ಭಯಂಕರವಾಗಿರುವಂತ ಸಿಡಿಲುಗಳು ಎಲ್ಲಂದ್ರಲ್ಲಿ ಬೀಳ್ತಿರೋದ್ರಿಂದ ಎಷ್ಟೋ ಜನ ಸತ್ತೋಗ್ತಾರೆ. ಹಾಗೆ ಸಾವಿರಾರು ಬಿಲ್ಡಿಂಗ್ ಗಳು ನಾಶ ಆಗಿ ಅರ್ಧಕ್ಕರ್ಧ ರೋಮ್ ದೇಶನೇ ಧ್ವಂಸ ಆಗೋಗುತ್ತೆ. ಇದರಿಂದ ನಾವಿನ್ನೂ ಟೈಮ್ ಅನ್ನ ವೇಸ್ಟ್ ಮಾಡಬಾರದು ಅಂತ ಇವರೆಲ್ಲರೂ ಸೇರಿ ಶಿಪ್ ಅನ್ನ ರೆಡಿ ಮಾಡಿರುವಂತ ಜಾಕೆ ಬಂದು ತಲುಪ್ತಾರೆ. ಈಗ ಇವರ ಟೀಮ್ ನಲ್ಲಿ ಜಾಶ್ ನ ಫ್ರೆಂಡ್ ಆಗಿರುವಂತ ಸರ್ಜ್, ರೆಬೆಕಾ, ರಾಬರ್ಟ್, ಬ್ರಾಸ್ ಹಾಗೆ ಕಾನ್ರಾಡ್ ಇರ್ತಾರೆ. ಇಲ್ಲಿ ನಮ್ಗೆ ಪೂರ್ತಿ ರೆಡಿ ಆಗಿ ನಿಂತಿರುವಂತ ಸ್ಪೇಸ್ ಶಿಪ್ ನು ಕೂಡ ತೋರಿಸ್ತಾರೆ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಇವರು ಶಿಪ್ ಅನ್ನ ಕಂಟ್ರೋಲ್ ಮಾಡೋದನ್ನು ಕೂಡ ಕಲ್ತ್ಕೊಬಿಟ್ಟಿರ್ತಾರೆ. ಇದಾದ್ಮೇಲೆ ಇವರೆಲ್ಲರೂ ಶಿಪ್ ಅನ್ನ ತಗೊಂಡು ಸೀದಾ ಸಮುದ್ರದ ಒಳಗಡೆ ಬರ್ತಾರೆ. ಯಾಕೆಂತಂದ್ರೆ ಇಲ್ಲಿಂದಾನೇ ಭೂಮಿ ಒಳಗಡೆ ಹೋಗೋದಕ್ಕೆ ಶುರು ಮಾಡ್ಬೇಕು ಅಂತ. ನಂತರ ಶಿಪ್ ಗೆ ಹಾಕಿರುವಂತ ಲೇಸರ್ ಅನ್ನ ಆನ್ ಮಾಡ್ಕೊಂಡು ಸೀದಾ ಇವರು ಭೂಮಿಯ ಒಳಗಡೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಒಳಗಡೆ ಹೋಗ್ತಿರ್ಬೇಕಾದ್ರೆ ಇವರು ಎಷ್ಟು ಯೋಚನೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಕಷ್ಟಕರವಾಗಿರುತ್ತೆ. ಆದ್ರೂ ಕೂಡ ಹೇಗೋ ಸಂಭಾಳಿಸ್ಕೊಂಡು ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಸೆನ್ಸರ್ ನಿಂದ ಇವರಿಗೆ ಗೊತ್ತಾಗುತ್ತೆ ಇನ್ನೇನು ಇವರ ಶಿಪ್ ಹೋಗಿ ಗೋಡೆ ರೀತಿ ಇರುವಂತ ಜಾಗದಲ್ಲಿ ಕ್ರಾಶ್ ಆಗುತ್ತೆ ಅಂತ. ಅದಕ್ಕೆ ಇವರೆಲ್ಲರೂ ಬಂದು ಗಟ್ಟಿಯಾಗಿ ಕುಂತ್ಕೋತಿದ್ದಂಗೆನೆ ಆ ಗೋಡೆನ ಗುದ್ಕೊಂಡು ಒಂದು ಜಾಗದ ಒಳಗಡೆ ಬಂದು ಕ್ರಾಶ್ ಆಗುತ್ತೆ. ಅಷ್ಟೇ ಅಲ್ಲದೆ ಇವರ ಶಿಪ್ ಅನ್ನ ಮೂವ್ ಮಾಡೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಇವರ ಶಿಪ್ ಗೆ ಏನೋ ಸಿಗಾಕೋಬಿಟ್ಟಿರುತ್ತೆ. ಅದಕ್ಕೆ ಇವರೆಲ್ಲರೂ ಹೊರಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಸೂಟ್ ಗಳನ್ನ ಹಾಕೊಂಡು ಹೊರಗಡೆ ಬಂದು ನೋಡಿದ್ರೆ ಈ ಜಾಗದ ತುಂಬಾ ದೊಡ್ಡ ದೊಡ್ಡ ಕ್ರಿಸ್ಟಲ್ ಗಳೇ ತುಂಬಿಕೊಂಡಿರ್ತವೆ. ಹಾಗೆ ಇವುಗಳ ಮೇಲೆ ಬೆಳಕು ಬೀಳ್ತಿದ್ದಂಗೆನೆ ಹೊಳಿತಿರ್ತವೆ. ಇದೇ ತರದ ಒಂದು ಕ್ರಿಸ್ಟಲ್ ಇವರ ಶಿಪ್ ಗೆ ಸಿಗಾಕೊಂಡಿರೋದು. ಅದನ್ನೇ ಇವರು ಕಟ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂಗೆನೆ ನೋಡ್ತಾರೆ ಈ ಜಾಕೆ ಲಾವಾ ಎಲ್ಲ ಬರೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಈ ಕ್ರಿಸ್ಟಲ್ ನ ಕಟ್ ಮಾಡ್ತಿರ್ಬೇಕಾದ್ರೆ ಮಿಷಿನ್ ನಲ್ಲಿ ಇದ್ದಂತ ಆಕ್ಸಿಜನ್ ಖಾಲಿ ಆಗಿ ಮಷಿನ್ ಕೂಡ ಸ್ಟಾಪ್ ಆಗೋಗುತ್ತೆ. ಇದರಿಂದ ಜಾಶ್ ಇವನ ಸೂಟ್ ನಲ್ಲಿ ಇರುವಂತ ಆಕ್ಸಿಜನ್ ನ ಆ ಮಷಿನ್ ಗೆ ಕನೆಕ್ಟ್ ಮಾಡ್ತಾನೆ. ಇದರಿಂದ ಮತ್ತೆ ಆ ಕ್ರಿಸ್ಟಲ್ ನ ಕಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆಕ್ಸಿಜನ್ ಕಮ್ಮಿ ಆಗ್ತಿರೋದ್ರಿಂದ ಜಾಶ್ ಪ್ರಜ್ಞೆ ತಪ್ಪಿಡ್ತಾನೆ. ಅದೇ ಸಮಯಕ್ಕೆ ಕ್ರಿಸ್ಟಲ್ ನು ಕೂಡ ಕಟ್ ಮಾಡಿ ಜಾಶ್ ನ ಕರ್ಕೊಂಡು ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದು ಸಣ್ಣ ಕ್ರಿಸ್ಟಲ್ ಬಂದು ರಾಬರ್ಟ್ ನ ತಲೆನ ಸೀಳ್ಬಿಡುತ್ತೆ. ಇದ್ರ ಬಗ್ಗೆ ರೆಬೆಕಾಗೆ ಏನು ಕೂಡ ಗೊತ್ತಾಗ್ತಿರೋದಿಲ್ಲ. ರಾಬರ್ಟ್ ನ ಜೊತೆ ಮಾತಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಮಾತಾಡೋದಕ್ಕೆ ಆಗ್ತಿರೋದಿಲ್ಲ. ನಂತರ ಲಾವಾ ಬರ್ತಿರೋದ್ರಿಂದ ಶಿಪ್ ನ ಡೋರ್ ಅನ್ನ ಕ್ಲೋಸ್ ಮಾಡಿ ಶಿಪ್ ನ ತಗೊಂಡು ಇವರು ಇಲ್ಲಿಂದ ಮುಂದೆ ಸಾಕ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಜಾಶ್ಗೆ ಎಚ್ಚರ ಆದಾಗ ಎಲ್ಲರೂ ಇವನಿಗೆ ಹೇಳ್ತಾರೆ ರಾಬರ್ಟ್ ಈಗ ಬದುಕಿಲ್ಲ, ಸತ್ತೋದ ಅಂತ. ಇದರಿಂದ ಇವನು ಬೇಜಾರ್ ಮಾಡ್ಕೋತಿರ್ತಾನೆ. ಆದ್ರೆ ಎಲ್ಲರಿಗಿಂತ ಜಾಸ್ತಿ ಬೇಜಾರಾಗೋದು ಅಂತಂದ್ರೆ ರೆಬೆಕಾಗೆ. ಯಾಕೆಂತಂದ್ರೆ ಅವನು ಇವಳಿಗೆ ಟೀಚರ್ ನ ರೀತಿ ಪೈಲಟ್ ನ ಕೆಲಸದ ಬಗ್ಗೆ ಎಲ್ಲಾನು ಹೇಳ್ಕೊಟ್ಟಿರ್ತಾನೆ. ಇದರ ಮಧ್ಯದಲ್ಲಿ ಇವಳು ಜಾಶ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ನಿನ್ನ ಪ್ರಾಣನ ಲೆಕ್ಕಿಸದೆ ಕರೆಕ್ಟ್ ಟೈಮ್ ಗೆ ಆಕ್ಸಿಜನ್ ನ ಕೊಟ್ಟು ನಮ್ಮೆಲ್ಲರ ಪ್ರಾಣನ ಕಾಪಾಡ್ದೆ ಅಂತ. ಮುಂದಿನ ಸೀನ್ ನಲ್ಲಿ ಬ್ರಾಸ್, ಜಾಶ್ ಹಾಗೆ ಸರ್ಜ್ ಮೂರು ಜನನು ಈ ಶಿಪ್ ನ ಕೊನೆಯ ಕಂಪಾರ್ಟ್ಮೆಂಟ್ ಗೆ ಬಂದು ನ್ಯೂಕ್ಲಿಯರ್ ಬಾಂಬ್ ನ ಟೈಮರ್ ಗಳನ್ನ ರೆಡಿ ಮಾಡ್ಕೋತಿರ್ತಾರೆ. ಅದೇ ಸಮಯಕ್ಕೆ ಶಿಪ್ ಅನ್ನ ಓಡಿಸ್ತಿರುವಂತ ರೆಬೆಕಾ ಹಾಗೆ ಕಾನ್ರಾಡ್ ಗೆ ಗೊತ್ತಾಗುತ್ತೆ ಇವರು ಹೋಗ್ತಿರುವಂತ ದಾರಿಲಿ ತುಂಬಾ ದೊಡ್ಡ ದೊಡ್ಡ ಡೈಮಂಡ್ಸ್ ಗಳೆಲ್ಲ ಇದಾವೆ. ಇನ್ನೇನೋ ಅವುಗಳು ಬಂದು ಇವರ ಶಿಪ್ ಗೆ ಕ್ರಾಶ್ ಆಗ್ತವೆ ಅಂತ. ಅದಕ್ಕೆ ಇವರು ಕೂಡ ತುಂಬಾ ಕಷ್ಟಪಟ್ಟು ಆ ಡೈಮಂಡ್ಸ್ ಗಳಿಂದ ತಪ್ಪಿಸ್ಕೊಂಡು ಶಿಪ್ ಅನ್ನ ತಗೊಂಡು ಹೋಗ್ತಿರ್ತಾರೆ. ಆದ್ರೂ ಕೂಡ ಒಂದು ಡೈಮಂಡ್ ತುಂಬಾ ಹತ್ರ ಬಂದಿದ್ರಿಂದ ಶಿಪ್ ನ ಕೊನೆಯ ಕಂಪಾರ್ಟ್ಮೆಂಟ್ ನಲ್ಲಿ ಇವ್ರು 3 ಜನ ಇದಾರಲ್ಲ ಇದಕ್ಕೆ ಕ್ರಾಶ್ ಆಗ್ಬಿಡುತ್ತೆ. ಅದಕ್ಕೆ ಮೊದ್ಲು ಇಲ್ಲಿಂದ ಹೋಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಸರ್ಜ್ ಮಾತ್ರ ಇವನ ಪ್ರಾಣನು ಕೂಡ ಲೆಕ್ಕಿಸದೆ ಆಗ್ಲೇ ರೆಡಿ ಮಾಡಿ ಇಟ್ಟಿರುವಂತ ಟೈಮರ್ ಗಳನ್ನ ಕಾಪಾಡಿ ಅದ್ರ ಜೊತೆ ಒಂದು ನೋಟ್ ಬುಕ್ ನು ಕೂಡ ಜಾಶ್ ಗೆ ಕೊಡ್ತಾನೆ. ಅಷ್ಟೊತ್ತಿಗೆ ಡೋರ್ ಕೂಡ ಕ್ಲೋಸ್ ಆಗೋಗುತ್ತೆ. ಆದ್ರಿಂದ ಜಾಶ್ ರೆಬೆಕಾಗೆ ಹೇಳ್ತಿರ್ತಾನೆ ಡೋರ್ ಓಪನ್ ಮಾಡು, ಸರ್ಜ್ ನ ಕಾಪಾಡಬೇಕು ಅಂತ. ಆಗ ಕಾನ್ರಾಡ್ ಕೂಡ ಹೇಳ್ತಾನೆ ಡೋರ್ ಅನ್ನು ಓಪನ್ ಮಾಡಬೇಡ, ಓಪನ್ ಮಾಡಿದ್ರೆ ಇಡೀ ಶಿಪ್ಪೆ ನಾಶ ಆಗೋಗುತ್ತೆ ಅಂತ. ಇದರಿಂದ ಜಾಶ್ ಮತ್ತೆ ಬ್ರಾಸ್ ತುಂಬಾ ಕಷ್ಟಪಟ್ಟು ಪ್ರಯತ್ನ ಪಡ್ತಿರ್ತಾರೆ ಹೇಗಾದ್ರೂ ಮಾಡಿ ಸರ್ಜ್ ನ ನಾವೇ ಕಾಪಾಡಬೇಕು ಅಂತ. ಆದ್ರೆ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗಿರುತ್ತೆ. ಸರ್ಜ್ ಸತ್ತೋಗ್ತಾನೆ. ಹಾಗೆ ಕೊನೆಯ ಕಂಪಾರ್ಟ್ಮೆಂಟ್ ಕೂಡ ಶಿಪ್ ಇಂದ ಬೇರೆ ಆಗೋಗುತ್ತೆ. ಇದರಿಂದ ಜಾಶ್ ತುಂಬಾ ದುಃಖದಿಂದ ಅವನು ಕೊಟ್ಟಂತ ನೋಟ್ ಬುಕ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಇದರಲ್ಲಿ ಅವನ ಫ್ಯಾಮಿಲಿಯ ಫೋಟೋ ಇರುತ್ತೆ. ಇದರಿಂದ
ಇದರಿಂದ ಇನ್ನೂ ಕೂಡ ಇವನಿಗೆ ದುಃಖ ಆಗಿ ಅಲ್ಲಿಂದ ರೆಬೆಕಾ ಹತ್ರ ಬಂದು ತುಂಬಾ ಜೋರಾಗಿ ಕೇಳ್ತಿರ್ತಾನೆ, ಯಾಕೆ ನೀನು ಡೋರ್ ಅನ್ನ ಓಪನ್ ಮಾಡ್ಲಿಲ್ಲ, ಅವನನ್ನ ಕಾಪಾಡೋದ್ರಿಂದ ನಾನು ಸ್ವಲ್ಪ ದೂರದಲ್ಲಿದ್ದೆ ಅಷ್ಟೇ ಅಂತ. ಆಗ ಇವಳು ಕೂಡ ಅರ್ಥ ಮಾಡಿಸ್ತಿರ್ತಾಳೆ, ನಾನು ಡೋರ್ ಅನ್ನ ಓಪನ್ ಮಾಡದೆ ನಮ್ಮ ಪ್ರಾಣಗಳನ್ನ ಕಾಪಾಡೋದ್ರ ಜೊತೆಗೆ ಈ ಮಿಷನ್ ಕೂಡ ಕಾಪಾಡಿದ್ದೀನಿ ಅಂತ. ಇದರಿಂದ ಜಾಶ್ ಕೋಪ ಮಾಡ್ಕೊಂಡು ಇಲ್ಲಿಂದ ಹೊರಟೋಗ್ತಾನೆ. ಅಷ್ಟೇ ಅಲ್ಲದೆ ಭೂಮಿಲಿರುವಂತ ಕಂಟ್ರೋಲ್ ರೂಮ್ ನವರಿಗೂ ಕೂಡ ಈ ವಿಷಯ ಗೊತ್ತಾಗಿ ತುಂಬಾನೇ ದುಃಖ ಆಗೋಗುತ್ತೆ. ನಂತರ ಇಷ್ಟೊತ್ತಿಗೆ ಇವರು ಭೂಮಿ ಒಳಗಡೆ ಬಂದು 35 ಗಂಟೆಗಳು ಕಳೆದೋಗಿರ್ತವೆ. ಹಾಗೆ 1900 ಮೈಲಿಗಳಷ್ಟು ಒಳಗಡೆ ಬಂದಿರ್ತಾರೆ. ಹಾಗೆ ಜಾಶ್ ಕೂಡ ಇವನು ಸಂಭಾಳಿಸ್ಕೊಂಡು ಮತ್ತೆ ಇವನ ಜಾಗಕ್ಕೆ ಬಂದು ಕುಂತ್ಕೋತಾನೆ. ನೋಡಿದ್ರೆ ಇಷ್ಟೊತ್ತಿಗೆ ಇವರು ಕೋರ್ನ ತುಂಬಾ ಹತ್ರ ಬಂದು ತಲುಪಿಟ್ಟಿರ್ತಾರೆ. ಆಗ ಇವ್ರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಹೋಗುತ್ತೆ, ಇವರು ಕೋರ್ನ ಎಷ್ಟು ತೂಕ ಇರುತ್ತೆ ಅಂತ ಅನ್ಕೊಂಡಿರ್ತಾರೋ ಅದಕ್ಕಿಂತ ಕಮ್ಮಿ ತೂಕ ಇರುತ್ತೆ. ಅಂದ್ರೆ ಇವರು ತಂದಿದಾರಲ್ಲ 5 ನ್ಯೂಕ್ಲಿಯರ್ ಬಾಂಬ್ಗಳು, ಆ 5 ನ್ಯೂಕ್ಲಿಯರ್ ಬಾಂಬ್ ಗಳನ್ನ ಬ್ಲಾಸ್ಟ್ ಮಾಡಿದ್ರು ಕೂಡ ಬ್ಲಾಸ್ಟ್ ಆದಾಗ ಬರುವಂತ ವೇವ್ಸ್ ಗಳು ಕೋರ್ನ ಸುತ್ತ ಹೋಗೋದಕ್ಕಾಗೋದಿಲ್ಲ. ಇದರಿಂದ ಈಗ ಇವರ ಮಿಷನ್ ಫೇಲ್ ಆಗ್ತಿದೆ ಅಂತ. ಅದಕ್ಕೆ ಎಲ್ಲರೂ ಡಿಸಪಾಯಿಂಟ್ ಆಗ್ತಿರ್ಬೇಕಾದ್ರೆ ಕಾನ್ರಾಡ್ ಜನರಲ್ ಗೆ ಹೇಳ್ತಿರ್ತಾನೆ, ನಾವು ತಯಾರಿಸಿರುವಂತ ಪ್ರಾಜೆಕ್ಟ್ ಡೆಸ್ಟಿನಿನ ಯೂಸ್ ಮಾಡೋಣ ಅಂತ. ಈ ಪ್ರಾಜೆಕ್ಟ್ ಡೆಸ್ಟಿನಿ ಅಂತಂದ್ರೆ ಬೇರೆ ಏನು ಅಲ್ಲ, ಅದೊಂದು ಮಷಿನ್. ಆ ಮಷಿನ್ ನ ಯೂಸ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಒಂದು ದೊಡ್ಡ ಭೂಕಂಪನ ತರಿಸಬಹುದು. ಈಗ ಕಾನ್ರಾಡ್ ನ ಐಡಿಯಾ ಏನು ಅಂತಂದ್ರೆ ಆ ಮಷಿನ್ ಯೂಸ್ ಮಾಡ್ಕೊಂಡು ಕೋರ್ ಹತ್ರ ಒಂದು ದೊಡ್ಡ ಭೂಕಂಪನ ತರಿಸಿದ್ರೆ ಕೋರ್ ರೀಸ್ಟಾರ್ಟ್ ಆಗುತ್ತೆ ಅಂತ. ಮೊದ್ಲು ಯಾಕೆ ಇವನು ಅದನ್ನ ಹೇಳಲಿಲ್ಲ ಅಂತಂದ್ರೆ ಮೊದ್ಲು ಅದ್ರ ಮೇಲೆ ಇವನಿಗೆ ನಂಬಿಕೆ ಇರ್ಲಿಲ್ಲ. ಈಗ ಇವರ ಈ ಮಿಷನ್ ಫೇಲ್ ಆಗ್ತಿರೋದ್ರಿಂದ ಬೇರೆ ದಾರಿ ಇಲ್ಲದೆ ಅದನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿರ್ತಾನೆ. ಆದ್ರೆ ಮಿಕ್ತವ್ರು ಮಾತ್ರ ಬೇಡ, ಹೇಗಾದ್ರೂ ಮಾಡಿ ನಾವು ಈ ಮಿಷನ್ ನ ಮುಗಿಸೇ ಹೋಗೋಣ ಅಂತ ಹೇಳ್ತಿರ್ತಾರೆ. ಆದ್ರೆ ಬೇಜಾರಾಗುವಂತ ವಿಷಯ ಏನು ಅಂತಂದ್ರೆ ಜನರಲ್ ಕೂಡ ಡಿಸೈಡ್ ಮಾಡಿ ಹೇಳ್ತಿರ್ತಾರೆ, ನಾವು ಪ್ರಾಜೆಕ್ಟ್ ಡೆಸ್ಟಿನಿನೇ ಯೂಸ್ ಮಾಡ್ತೀವಿ, ನೀವು ಆದಷ್ಟು ಬೇಗ ಮತ್ತೆ ಮೇಲೆ ಬಂದ್ಬಿಡಿ ಅಂತ. ಮಿಕ್ತವ್ರು ಇದಕ್ಕೆ ಒಪ್ಕೊಳ್ಳದೆ ಇರೋದ್ರಿಂದ ಅದನ್ನು ಕೂಡ ಹೇಳ್ತಾರೆ, ಆದಷ್ಟು ಬೇಗ ಬಂದ್ರೆ ನಿಮ್ಗೆ ಒಳ್ಳೇದು, ಇಲ್ಲಾಂತಂದ್ರೆ ನಾವು ಖಂಡಿತವಾಗಿ ಪ್ರಾಜೆಕ್ಟ್ ಡೆಸ್ಟಿನಿನ ಶೂಟ್ ಮಾಡೇ ಮಾಡ್ತೀವಿ, ಆಗ ನಿಮ್ಮ ಪ್ರಾಣನು ಹೋಗುತ್ತೆ ಅಂತ. ಕಾನ್ರಾಡ್ಗೆ ಪ್ರಾಣ ಕಳ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ, ಮತ್ತೆ ಮೇಲ್ ಹೋಗೋಣ ಅಂತ ಜಗಳ ಮಾಡ್ತಿರ್ತಾನೆ. ಇದರಿಂದ ಬ್ರಾಜ್ ಒಂದು ಪಂಚನ ಮಾಡಿ ಇವನನ್ನ ಮಲಗಿಸ್ತಾನೆ. ಆದ್ರೆ ಅದೇ ಸಮಯಕ್ಕೆ ಕಂಟ್ರೋಲ್ ರೂಮ್ ನಲ್ಲಿರೋರಿಗೆ ಗೊತ್ತಾಗುತ್ತೆ, ಮೂವಿಯ ಮೊದಲಲ್ಲಿ ಜಾಶ್ ಎಲ್ಲರಿಗೂ ಹೇಳ್ತಿದ್ನಲ್ಲ, ಕೋರ್ ತಿರ್ಗೋದನ್ನ ಸ್ಟಾಪ್ ಮಾಡ್ತಿದ್ದಂಗೆನೆ ಭೂಮಿಯ ಮೇಲೆ ಇರುವಂತ EM ಫೀಲ್ಡ್ ಅನ್ನೋ ಒಂದು ಲೇಯರ್ ಓಪನ್ ಆಗುತ್ತೆ. ಆಗ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಭೂಮಿ ಮೇಲೆ ಬೀಳ್ತಿದ್ದಂಗೆನೆ ಭೂಮಿ ಸುಟ್ಟು ಬೂದಿ ಆಗೋಗುತ್ತೆ ಅಂತ. ಈಗ ಅದೇ EM ಫೀಲ್ಡ್ ನ ಲೇಯರ್ ಓಪನ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗೆ ಸೂರ್ಯನ ಕಿರಣಗಳು ಸಮುದ್ರದ ಮೇಲೆ ಬೀಳ್ತಿದ್ದಂಗೆನೆ ಸಮುದ್ರದ ನೀರು ಕುದಿಯೋದಕ್ಕೆ ಶುರುವಾಗುತ್ತೆ. ಹಾಗೆ ಕಿರಣಗಳು ಸಾಕ್ತಾ ಸಾಕ್ತಾ ಇಲ್ಲೇ ಇರುವಂತ ಒಂದು ಬ್ರಿಡ್ಜ್ ನ ಮೇಲೆ ಬರ್ತಿದ್ದಂಗೆನೆ ಈ ಬ್ರಿಡ್ಜ್ ಸಂಪೂರ್ಣವಾಗಿ ಮೆಲ್ಟ್ ಆಗಿ ಧ್ವಂಸ ಆಗೋಗುತ್ತೆ. ಇದಾದ್ಮೇಲೆ ಸೂರ್ಯನ ಕಿರಣಗಳು ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿ ಮೇಲೂ ಕೂಡ ಬಂದು ಇಡೀ ಸಂಪೂರ್ಣ ಸಿಟಿನೇ ನಾಶ ಆಗೋಗುತ್ತೆ. ಇದನ್ನ ನೋಡಿದಂತ ಜನರಲ್ ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಪ್ರಾಜೆಕ್ಟ್ ಡೆಸ್ಟಿನಿನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಈ ವಿಷಯನ ಇಲ್ಲೇ ಇದ್ದಂತ ಡೊನಾಲ್ಡ್ ಜಾಶ್ಗೆ ತಿಳಿಸ್ತಾನೆ. ಆಗ ಜಾಶ್ ಕೂಡ ಇವನಿಗೆ ಹೇಳ್ತಾನೆ, ನಾವೊಂದು ಸೊಲ್ಯೂಷನ್ ನ ಕಂಡಿಡಿಯೋವರೆಗೂ ಅವರಿಗೆ ಪ್ರಾಜೆಕ್ಟ್ ಡೆಸ್ಟಿನಿನ ಸ್ಟಾರ್ಟ್ ಮಾಡೋದಕ್ಕೆ ಬಿಡಬೇಡ ಅಂತ. ನಂತರ ನಮ್ಗೆ ಈ ದೊಡ್ಡ ಕೋರ್ ಮಷಿನ್ ಅನ್ನ ತೋರಿಸ್ತಾರೆ. ಇಲ್ಲಿರುವಂತ ಆಫೀಸರ್ಸ್ ಗಳಿಗೆ ಜನರಲ್ ನ ಕಾಲ್ ಬರ್ತಿದ್ದಂಗೆನೆ ಇವರು ಕೂಡ ಅದನ್ನ ಆಕ್ಟಿವೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಸ್ಪೇಸ್ ಶಿಪ್ ನಲ್ಲಿ ಕಾನ್ರಾಡ್ ಗೆ ಎಚ್ಚರ ಆಗಿರುತ್ತೆ. ಹೀಗೆ ಇವನು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಐಡಿಯಾ ಬರುತ್ತೆ. ಅದೇನು ಅಂತಂದ್ರೆ ಇವ್ರ ಹತ್ರ ಇರುವಂತ 5 ನ್ಯೂಕ್ಲಿಯರ್ ಬಾಂಬ್ ಗಳನ್ನ ಒಂದೇ ಜಾಗದಲ್ಲಿ ಬ್ಲಾಸ್ಟ್ ಮಾಡೋದಕ್ಕಿಂತ 5 ಬಾಂಬ್ ಗಳನ್ನ ಕೋರ್ನ ಸುತ್ತಲೂ ಬೇರೆ ಬೇರೆ ಜಾಗದಲ್ಲಿ ಬ್ಲಾಸ್ಟ್ ಮಾಡೋದ್ರಿಂದ ಕೋರ್ ಮತ್ತೊಂದ್ಸಲ ರೀಸ್ಟಾರ್ಟ್ ಆಗಿ ತಿರ್ಗೋದಕ್ಕೆ ಶುರು ಮಾಡುತ್ತೆ ಅಂತ. ಬ್ರಾಜ್ ಹಾಗೆ ಜಾಶ್ ಕೂಡ ಚೆಕ್ ಮಾಡಿ ನೋಡ್ತಾರೆ, ಇದು ವರ್ಕ್ ಆಗುತ್ತೆ ಅಂತ ಇವ್ರಿಗೂ ಕೂಡ ಗೊತ್ತಾಗುತ್ತೆ. ಈ ಕಡೆ ಮಿಲಿಟರಿ ಅವರು ಡೆಸ್ಟಿನಿ ಮಷಿನ್ ಅನ್ನ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಅದೇ ರೀತಿ ಡೊನಾಲ್ಡ್ ಕೂಡ ಅವರ ಸಿಸ್ಟಮ್ ಗಳನ್ನ ಹ್ಯಾಕ್ ಮಾಡಿ ಅದನ್ನ ಸ್ಟಾಪ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಈ ಕಡೆ ಇಷ್ಟೊತ್ತಿಗೆ 42 ಗಂಟೆಗಳಾಗಿರ್ತವೆ. ಹಾಗೆ 26,000 ಮೈಲಿಗಳಷ್ಟು ಒಳಗಡೆ ಕೂಡ ಬಂದ್ಬಿಟ್ಟಿರ್ತಾರೆ. ಈಗ ಇವರು 5 ಬಾಂಬ್ ಗಳನ್ನ ಕೋರ್ನ ಸುತ್ತ ಬೇರೆ ಬೇರೆ ಜಾಗದಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಏನೋ ಡಿಸೈಡ್ ಮಾಡ್ತಾರೆ. ಆದ್ರೆ ಬಾಂಬ್ ಗಳನ್ನ ಹಾಗೆ ಹೊರಗಡೆ ಹಾಕ್ಬಿಟ್ರೆ ಹೊರಗಡೆ ಇರುವಂತ ಹೀಟ್ ನಿಂದ ತಕ್ಷಣ ಬ್ಲಾಸ್ಟ್ ಆಗೋಗ್ತವೆ. ಇದರಿಂದ ಶಿಪ್ ಕೂಡ ನಾಶ ಆಗೋಗುತ್ತೆ. ಅದಕ್ಕೆ ಈಗ ಇವರ ಶಿಪ್ ನಲ್ಲಿ ಒಟ್ಟು 6 ಕಂಪಾರ್ಟ್ಮೆಂಟ್ ಗಳು ಇದಾವೆ. ಆದ್ರಿಂದ 5 ಬಾಂಬ್ ಗಳನ್ನ 5 ಕಂಪಾರ್ಟ್ಮೆಂಟ್ ನಲ್ಲಿ ಇಟ್ಟು ಬ್ಲಾಸ್ಟ್ ಮಾಡಿ ಉಳಿದಿರುವಂತ ಕೊನೆಯ ಕಂಪಾರ್ಟ್ಮೆಂಟ್ ನಿಂದ ನಾವು ಸೇಫ್ ಆಗಿ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಮತ್ತೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ಬ್ರಾಜ್ ಈ ಸ್ಪೇಸ್ ಶಿಪ್ ಅನ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾನೆ ಅಂತಂದ್ರೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಮಾತ್ರ ಕಂಪಾರ್ಟ್ಮೆಂಟ್ ಗಳನ್ನ ಶಿಪ್ ಇಂದ ಬೇರೆ ಮಾಡೋದಕ್ಕಾಗೋದು, ಇಲ್ಲಾಂತಂದ್ರೆ ಮಾಡೋದಕ್ಕಾಗೋದಿಲ್ಲ. ಹಂಗೂ ಮಾಡ್ಲೇಬೇಕು ಅಂತಂದ್ರೆ ಶಿಪ್ ನ ಡೋರ್ ಹತ್ರ ಒಂದು ಬಟನ್ ಇದೆ, ಆ ಬಟನ್ ಪ್ರೆಸ್ ಮಾಡಿದ್ರೆ ಒಂದೊಂದೇ ಕಂಪಾರ್ಟ್ಮೆಂಟ್ ಗಳನ್ನ ಸಪರೇಟ್ ಮಾಡಬಹುದು. ಇದ್ರ ಜೊತೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ಶಿಪ್ ನ ಡೋರ್ ಹತ್ರ ತುಂಬಾನೇ ಹೀಟ್ ಇದೆ. ಯಾರಾದ್ರೂ ಅಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಮತ್ತೆ ವಾಪಸ್ ಬರೋದಕ್ಕಾಗೋದಿಲ್ಲ, ಬಟನ್ ಪ್ರೆಸ್ ಮಾಡಿ ಅಲ್ಲೇ ಸತ್ತೋಗ್ತಾರೆ. ಆಗ ಬ್ರಾಜ್ ಹೇಳ್ತಾನೆ, ಇದು ನನ್ನ ಶಿಪ್, ಈ ಶಿಪ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನನ್ನ ಪ್ರಾಣ ಬೇಕಾದ್ರೂ ಕೂಡ ಕೊಡ್ತೀನಿ, ನಾನೇ ಹೋಗಿ ಆ ಬಟನ್ ಪ್ರೆಸ್ ಮಾಡ್ತೀನಿ ಅಂತ. ಇದು ಮಿಕ್ತವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಇದನ್ನ ಬಿಟ್ಟು ಇವ್ರ ಹತ್ರ ಬೇರೆ ದಾರಿ ಕೂಡ ಇರೋದಿಲ್ಲ. ಅದಕ್ಕೆ ಬ್ರಾಜ್ ಸೂಟ್ ಅನ್ನ ಹಾಕೊಂಡು ಕೊನೆಯದಾಗಿ ಇವರೆಲ್ಲರಿಗೂ ಗುಡ್ ಬೈ ಹೇಳಿ ಅಲ್ಲಿಂದ ಶಿಪ್ ನ ಡೋರ್ ಹತ್ರ ಬಂದು ನೋಡಿದ್ರೆ ಇಲ್ಲಿ ಎಷ್ಟು ಹೀಟ್ ಇರುತ್ತೆ ಅಂತಂದ್ರೆ ಇವನ ಕೈಯಲ್ಲಿ ತಂದಿದ್ದಂತ ಒಂದು ಮೆಟಲ್ ನ ಕೊಡ್ಲಿ ಕೂಡ ಮೆಲ್ಟ್ ಆಗೋಗುತ್ತೆ. ಆದ್ರೆ ಇವನು ಹಾಕೊಂಡಿರುವಂತ ಸೂಟ್ ಇಂದ ಇನ್ನೂ ಕೂಡ ಇವನು ಬದುಕಿರ್ತಾನೆ. ಹೀಗೆ ಇದರ ಸಹಾಯದಿಂದ ನಿಧಾನವಾಗಿ ನಡೀತಾ ನಡೀತಾ ಬಟನ್ ಇರುವಂತ ಜಾಗಕ್ಕೆ ಬಂದು ಬಟನ್ ಅನ್ನ ಪ್ರೆಸ್
ಪ್ರೆಸ್ ಮಾಡ್ತಿದ್ದಂಗೆನೆ ಇವನ ಸೂಟ್ ನಾಶ ಆಗಿ ಇವನು ಕೂಡ ಸತ್ತೋಗ್ತಾನೆ. ಇದರಿಂದ ಎಲ್ಲರಿಗೂ ತುಂಬಾನೇ ದುಃಖ ಆಗುತ್ತೆ. ನಂತರ ಈ ಕಡೆ ಡೆಸ್ಟಿನಿ ಮಷೀನ್ ಅನ್ನ ಸ್ಟಾರ್ಟ್ ಮಾಡಿ ಕೋರ್ನ ಕಡೆಗೆ ಒಂದು ದೊಡ್ಡ ಭೂಕಂಪನ ತರಿಸೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ. ಹಾಗೆ ಈ ಕಡೆ ಇವ್ರ ಹತ್ರ ಇರುವಂತಹ ಬಾಂಬ್ ಗಳನ್ನ ಒಂದೊಂದೇ ಕಂಪಾರ್ಟ್ಮೆಂಟ್ ಗೆ ಫಿಟ್ ಮಾಡ್ತಿರ್ತಾರೆ. ಇನ್ನೇನು ಡೆಸ್ಟಿನಿ ಮಷೀನ್ ಇಂದ ಒಂದು ದೊಡ್ಡ ಭೂಕಂಪನ ಸೃಷ್ಟಿ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಷ್ಟೊತ್ತಿಗೆ ಡೊನಾಲ್ಡ್ ಅವರ ಕಂಪ್ಯೂಟರ್ ಗಳನ್ನ ಹ್ಯಾಕ್ ಮಾಡಿ ಅದನ್ನ ಸ್ಟಾಪ್ ಮಾಡ್ತಾನೆ. ಇಲ್ಲಿ ನೋಡಿದ್ರೆ ಇವರು ಬಾಂಬ್ ಗಳನ್ನ ಫಿಟ್ ಮಾಡಿರುವಂತಹ ಕಂಪಾರ್ಟ್ಮೆಂಟ್ ಗಳನ್ನ ಒಂದೊಂದಾಗಿ ಕೋರ್ನ ಸುತ್ತ ಹಾಕ್ತಿರ್ತಾರೆ. ಹಾಗೆ 4ನೇ ಬಾಂಬ್ ಅನ್ನ 4ನೇ ಕಂಪಾರ್ಟ್ಮೆಂಟ್ ಗೆ ಫಿಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಶಿಪ್ಗೆ ಏನೋ ಕ್ರಾಶ್ ಆಗಿದ್ರಿಂದ ಈ ಬಾಂಬ್ ಬಂದು ಜಾಶ್ ನ ಮೇಲೆ ಬಿದ್ದೋಗುತ್ತೆ. ಕಾನ್ರಾಡ್ ಆ ಬಾಂಬ್ ಅನ್ನ ತೆಗೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಮತ್ತೊಂದ್ಸಲ ಈ ಶಿಪ್ ಅಲುಗಾಡೋದಕ್ಕೆ ಶುರು ಮಾಡಿದ್ರಿಂದ ಆ ಬಾಂಬ್ ಬಂದು ಕಾನ್ರಾಡ್ ನ ಮೇಲೆ ಬಿದ್ದೋಗುತ್ತೆ. ಅಷ್ಟೇ ಅಲ್ಲದೆ ಈ ಕಂಪಾರ್ಟ್ಮೆಂಟ್ ಇನ್ನೇನು ಶಿಪ್ ಇಂದ ಬೇರೆ ಆಗೋದ್ರಲ್ಲಿ ಇರುತ್ತೆ. ಆದ್ರಿಂದ ಕಾರ್ನೆಡ್ ನೀನು ಹೊರಗಡೆ ಹೋಗು ಅಂತ ಜಾಶ್ ನ ಹೊರಗಡೆ ಕಳಿಸ್ತಿದ್ದಂಗೆನೆ ಈ ಕಂಪಾರ್ಟ್ಮೆಂಟ್ ಕೂಡ ಶಿಪ್ ಇಂದ ಬೇರೆ ಆಗೋಗುತ್ತೆ. ನಂತರ ಜಾಶ್ ಕೊನೆಯದಾಗಿ ಉಳಿದಿರುವಂತ ನ್ಯೂಕ್ಲಿಯರ್ ಬಾಂಬ್ ಅನ್ನ ಕೊನೆಯ ಕಂಪಾರ್ಟ್ಮೆಂಟ್ ಗೆ ಫಿಕ್ಸ್ ಮಾಡೋದಕ್ಕೆ ಅಂತ ಬರ್ತಾನೆ. ಆದ್ರೆ ಬಾಂಬ್ ಗೆ ಇನ್ನೂ ಕೂಡ ಪವರ್ ಜಾಸ್ತಿ ಬೇಕಿರುತ್ತೆ. ಅದಕ್ಕೆ ಶಿಪ್ ನಲ್ಲಿ ಇದ್ದಂತ ಪವರ್ ನೆಲ್ಲ ಈ ಬಾಂಬ್ ಗೆ ಟ್ರಾನ್ಸ್ಫರ್ ಮಾಡಿ ಬಾಂಬ್ ಅನ್ನ ಫಿಟ್ ಮಾಡಿ ಈ ಕಂಪಾರ್ಟ್ಮೆಂಟ್ ಕೂಡ ರಿಲೀಸ್ ಮಾಡ್ತಾನೆ. ಹಾಗೆ ಅಲ್ಲಿಂದ ಸೀದಾ ರೆಬೆಕಾ ಹತ್ರ ಬಂದು ಇವಳಿಗೆ ಸಾರಿ ಕೇಳ್ತಾನೆ. ಯಾಕೆಂತಂದ್ರೆ ಶಿಪ್ ನಲ್ಲಿ ಇದ್ದಂತ ಪವರ್ ನ ಬಾಂಬ್ ಗೆ ಟ್ರಾನ್ಸ್ಫರ್ ಮಾಡಿದ್ರಿಂದ ಈಗ ಇವರು ಮತ್ತೆ ಭೂಮಿ ಮೇಲೆ ಹೋಗೋದಕ್ಕೆ ಶಿಪ್ ನಲ್ಲಿ ಪವರ್ ಉಳಿದಿರೋದಿಲ್ಲ. ಅದಕ್ಕೆ ರೆಬೆಕಾನು ಕೂಡ ಪರವಾಗಿಲ್ಲ ಅಂತ ಇವನಿಗೆ ಸಮಾಧಾನ ಮಾಡ್ತಿರ್ತಾಳೆ. ನಂತರ ಇವರಿಬ್ರು ಇವರ ಸಾವನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮಲಗಿರ್ತಾರೆ. ಅದೇ ಸಮಯಕ್ಕೆ ಕೋರ್ನ ಸುತ್ತ ಹಾಕಿರುವಂತಹ ಬಾಂಬ್ ಗಳು ಬ್ಲಾಸ್ಟ್ ಆಗೋದಕ್ಕೆ ಶುರು ಆಗ್ತವೆ. ಆಗ ಜಾರ್ಜ್ಗೆ ಒಂದು ಐಡಿಯಾ ಬರುತ್ತೆ. ಅದೇನು ಅಂತಂದ್ರೆ ಕೋರ್ನ ಹೀಟ್ ಅನ್ನ ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡೋದು ಅಂತ. ಆದ್ರಿಂದ ಅದಕ್ಕೆ ಬೇಗ ರೆಡಿ ಮಾಡ್ಕೋತಿರ್ತಾರೆ. ನಂತರ ನಮ್ಗೆ ತೋರಿಸ್ತಾರೆ ಕಾನ್ರಾಡ್ ಇರುವಂತ ಕೊನೆಯ ಕಂಪಾರ್ಟ್ಮೆಂಟ್ ಕೂಡ ಬ್ಲಾಸ್ಟ್ ಆಗಿದ್ರಿಂದ ಬ್ಲಾಸ್ಟ್ ನ ವೇವ್ ಕೋರ್ನ ಬಂದು ಟಚ್ ಮಾಡ್ತಿದ್ದಂಗೆನೆ ರೀಸ್ಟಾರ್ಟ್ ಆಗಿ ತಿರುಗೋದಕ್ಕೆ ಶುರು ಮಾಡಿದ್ದನ್ನ ನೋಡಿ ಕಂಟ್ರೋಲ್ ರೂಮ್ ನಲ್ಲಿರುವಂತ ಎಲ್ರಿಗೂ ಕೂಡ ತುಂಬಾನೇ ಸಂತೋಷ ಆಗೋಗುತ್ತೆ. ಅಷ್ಟೊತ್ತಿಗೆ ಇವರಿಬ್ರು ಕೂಡ ಕೋರ್ನ ಹೀಟ್ ಅನ್ನ ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಮಾಡಿ ಶಿಪ್ ಅನ್ನ ತಗೊಂಡು ತುಂಬಾ ಸ್ಪೀಡ್ ಆಗಿ ಟ್ರಾವೆಲ್ ಮಾಡ್ತಾ ಹೇಗೋ ಮಾಡಿ ಭೂಮಿಯ ಮೇಲೆ ಇರುವಂತ ಸಮುದ್ರಕ್ಕೆ ಬರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಶಿಪ್ ಸ್ಟಾಪ್ ಆಗೋಗುತ್ತೆ. ಯಾಕೆಂತಂದ್ರೆ ಅಷ್ಟೊಂದು ಸ್ಪೀಡ್ ಆಗಿ ಬಂದಿದ್ರಿಂದ ಪವರ್ ಖಾಲಿ ಆಗೋಗಿರುತ್ತೆ. ನಂತರ ನೋಡಿದ್ರೆ ಇವರಿಬ್ಬರನ್ನ ಕಾಪಾಡೋದಕ್ಕೆ ಮಿಲಿಟರಿ ಅವರು ಇಲ್ಲಿಗೆ ಬಂದು ತಲುಪ್ತಾರೆ. ಇದರಿಂದ ಇವರಿಬ್ಬರ ಜೀವ ಉಳಿತು ಅಂತ ತುಂಬಾನೇ ಸಂತೋಷವಾಗಿರ್ತಾರೆ. ಇದಾದ್ಮೇಲೆ ಮೂವಿಯ ಕೊನೆಯ ಸೀನ್ ನಲ್ಲಿ ನಮ್ಗೆ ಡೊನಾಲ್ಡ್ ನ ತೋರಿಸ್ತಾರೆ. ಇವನೇ ಇಂಟರ್ನೆಟ್ ನಲ್ಲಿ ಭೂಮಿಯ ಕೋರ್ ಹಾಳಾಗಿದ್ದು ಹಾಗೆ ಅದನ್ನ ಸರಿ ಮಾಡೋದಕ್ಕೆ ಹೋದಂತ 6 ಜನರ ಬಗ್ಗೆ ಇಂಟರ್ನೆಟ್ ನಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ನ ಹಾಕ್ಬಿಡ್ತಾನೆ. ಯಾಕೆಂತಂದ್ರೆ ಕೋರನ್ನ ಸರಿ ಮಾಡೋದಕ್ಕೆ ಹೋಗಿ ನಮ್ಮ ಪ್ರಪಂಚನ ಕಾಪಾಡೋದಕ್ಕೆ ಹೋಗಿ ಪ್ರಾಣ ಬಿಟ್ಟಂತ 4 ಜನದ ಬಗ್ಗೆ ಹಾಗೆ ಉಳ್ಕೊಂಡಿರುವಂತ 2 ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ನಿಮ್ಗೆ ಜಾಸ್ತಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತ. ಸರಿ, ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.